ಈ ಶಾಂತಿ ಸಭೆಯ ಉದ್ದೇಶ ನಮ್ಮ ಕೊಣ್ಣೂರು ಜಾತ್ರೆ 5 ದಿನ ಜಾತ್ರೆ ಏನಿರ್ತದೆ 20 ತಾರೀಕಿನಿಂದ 25ವರೆಗೆ ಶಾಂತಿ ಸುವ್ಯವಸ್ಥೆಯಿಂದ ಒಂದು ಒಳ್ಳೆ ವಾತಾವರಣದಿಂದ ಹಬ್ಬದ ಥರ ಒಂದು ಆಚರಣೆ ಮಾಡಬೇಕು. ಹೌದಿಲ್ಲ, ಮಾಡ್ಬೇಕಿಲ್ರಿ? ಸೊ ಫಸ್ಟ್ ಏನಪ್ಪ ಅಂದ್ರೆ ಪೊಲೀಸ್ ಎಲ್ಲ ಇರ್ತೀವಿ. ಬಟ್ ಒಂದು ಕಟ್ಟಡ ಆಗ್ಬೇಕಾದ್ರೆ ಏನು ಬೇಕು? ಫಸ್ಟ್ ಪಿಲ್ಲರ್ ಬೇಕು, ಸರಿಯಾಗಿ ಪಾಯ ಬೇಕು. ಆ ಪಾಯ ಎಲ್ಲ ನೀವು ಕಮಿಟಿಯವ್ರು ಇರಬೇಕು. ಫಸ್ಟ್ ನಾವು ಇಲ್ಲಿ ಗೋಕಾಕ್ ಲಕ್ಷ್ಮೀದೇವ್ರ ಜಾತ್ರೆ ಮಾಡುವಾಗ ನಮಗೆ ಕಮಿಟಿಯವ್ರು ಭಾಳ ಸಹಕಾರ ಕೊಟ್ಟರು. ನಾವು ಏನು ಹೇಳೋದಕ್ಕೆ ಯಾವತ್ತವ್ರು ಏನು ಇರಲಿಲ್ಲ. ಸೊ ಅದೇ ಥರ ಎಕ್ಸ್ಪೆಕ್ಟೇಷನ್ನು ನಾನು ನಿಮ್ಮೆಲ್ಲ ಕಮಿಟಿ ಕಡೆಯಿಂದ ಮಾಡ್ತೀವಿ. ಅದು ಕಮಿಟಿ ನಮ್ದು ಏನು ಕೆಲವೊಂದು ಇದಾವೆ. ಒಂದು ಪಾರ್ಕಿಂಗ್ ವ್ಯವಸ್ಥೆ ನಮ್ಮ ಮೊದಲ ಒಂದು ಸಕ್ಸಸ್ಫುಲ್ ಜಾತ್ರೆ ಆಗಬೇಕಂದ್ರೆ ನಮಗೇನು ಇಂಪಾರ್ಟೆಂಟ್ ಪಾರ್ಕಿಂಗ್ ಆಗಬೇಕು. ಆ ಪಾರ್ಕಿಂಗ ನೀವೆಲ್ಲ ಕಮಿಟಿಯವ್ರು ಕುಡ್ಕೋಬೇಕು. ಒಂದು ಎಲ್ಲ ರೋಡ್ ಏನು ನಾನು ಘಟಪ್ರದಿಂದ ಗೋಕಾಕಿಂದ ಆಮೇಲೆ ಕೊಣ್ಣೂರಿಂದ ಆ ಕಡೆ ಮ್ಯಾಗ ಈ ಕಡೆ ಕೋಶವಾಪುರ ರೋಡ್ ಬರುವಂಥ ಏನು ರೋಡ್ ಇದಾವಲ್ಲ, ಆ ರೋಡಿಂದ ಒಂದು ಯಾವುದು ಚಲೋ ಒಂದು ಏರಿಯಾ ಒಂದು 2-3 ಎಕರೆ ಜಮೀನಂತ ಒಂದು ಪಾರ್ಕಿಂಗ್ ವ್ಯವಸ್ಥೆ ನೀವು ಮಾಡಿ ಸ್ವಚ್ಛ ಮಾಡ್ಕೊಳ್ಬೇಕು. ಬಂದೋಬಸ್ತ್ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ಬಂದೋಬಸ್ತ್ ನಾವು ಮಾಡ್ತೀವಿ. ಆಮೇಲೆ ಕೆಲವು CCTV ಏನು ಪಾದಪ್ಪ ಸ್ಟಾರ್ಟ್ ಆಗುತ್ತೆ, ದೇವ್ರು ಬಂದು ಕೂದಿರ್ತಾರೆ. ನೆಕ್ಸ್ಟ್ ಹೊನ್ನಾಟ ಸ್ಟಾರ್ಟ್ ಆಗುತ್ತೆ, ಹೊನ್ನಾಟ ರೋಡ್. ಆಮೇಲೆ ಎಷ್ಟಪ್ಪ ಅಂದ್ರೆ ರಸ್ತೆ ಇರುತ್ತೆ. ಇವತ್ತು ಒಂದು ಏನು ಇವು ರೂಟ್ ಇದಾವಲ್ಲ, ಆ ರೂಟ್ಗೆ ನಮ್ಗೆ CCTV ಹಾಕ್ಕೊಡ್ಬೇಕು. ಅದು ನೀವು ಯಾವ ರೀತಿ ಟೆಂಪರರಿ ಹಾಕ್ಸ್ಕೊಡ್ತಿರೋ ಅಥವಾ ಪರ್ಮನೆಂಟ್, ಅದು ನೀವು ಕಮಿಟಿ ಎಲ್ಲ ಡಿಸೈಡ್ ಮಾಡಿ. ಆಮೇಲೆ ಇನ್ನೊಂದು ಮುಖ್ಯವಾಗಿ ಇವತ್ತು ನಾ ಗಮನಿಸ್ದಂಗೆ ಭಂಡಾರ. ಈ ಭಂಡಾರ ಏನಪ್ಪ ಅಂತಂದ್ರೆ ಫುಲ್ಲಿ ಕೆಮಿಕಲ್ ಮಿಕ್ಸ್ಡ್. ಇವತ್ತೇನು ಭಂಡಾರ ಆಡಾಡ್ತಿರ್ತೀರಿ ಎಲ್ಲ ಮೈ ಚುಟ್ಟ ನಾಷ್ಟು ಇನ್ಫೆಕ್ಷನ್ ಎಲ್ಲ ಆಗ್ತದೆ. ನೀವು ಏನು ಕಡಿಮೆ ಮಾಡಿ ಭಂಡಾರ ತಂದಿರ್ತೀರಿ, ನೀವು ಅದು ಹೋಗಿ ಹಾಸ್ಪಿಟ್ಲ್ಗೆ ಹಾಕ್ತೀರಿ. ಅದೇ ಅಮೌಂಟ್ ಹಾಸ್ಪಿಟ್ಲ್ಗೆ ಹಾಕ್ತೀರಿ. ಸೊ ಪ್ಯೂರ್ ಭಂಡಾರ ಅಂದರೆ ಅರಿಶಿಣ ಆಡ್ರಿ. ನಮ್ಗೆ ಚೀಲ್ಗಟ್ಟಲೆ ಆಡ್ಬೇಕಂತ ಇಂಪಾರ್ಟೆಂಟ್ ಇಲ್ಲ. ಒಂದು ಬಗ್ಸಿ ಒಂದು ಕೈಯಿಂದ ಒಂದು ಭಂಡಾರ ಹೋಗಿದ್ರು ಅದು ದೇವರಿಗೆ ಸಲ್ಲಿಸ್ತದೆ. ಇದು ಉದ್ದೇಶ ಏನಪ್ಪ ಅಂದರೆ ಎಲ್ಲ ಆರೋಗ್ಯಕರದಿಂದ ಒಂದು ವಿಜೃಂಭಣೆ ಮಾಡಬೇಕು. ನಾವು ಅಷ್ಟು ಭಂಡಾರ ಆಡಿ ಈಟ್ ಭಂಡಾರ ಅದು ಇಂಪಾರ್ಟೆಂಟ್ ಅಲ್ಲ. ಇಷ್ಟೆಲ್ಲ ಏನಪ್ಪ ಅಂತಂದ್ರೆ ನಮ್ಗೆ ಮೇನ್ ಇಂಪಾರ್ಟೆಂಟ್ ಒಂದು ಪಾರ್ಕಿಂಗ್ ಆಗಬೇಕು. ಎರಡನೇದು CCTV, ಮೂರನೇದು ಏನಪ್ಪ ಅಂತಂದ್ರೆ ಭಂಡಾರ, ಪ್ಯೂರ್ ಭಂಡಾರ ಆಗಲಿ. ಆಮೇಲೆ ತಾವೆಲ್ಲ ಮೋಸ್ಟ್ಲಿ ಎಲ್ಲ ಕೊಣ್ಣೂರ್ದು ಎಲ್ಲ ಲೀಡರ್ ಇದ್ದೀರಿ, ಕಮಿಟಿಯವ್ರು ಇದ್ದೀರಿ, ಎಲ್ಲ ಮೆಂಬರ್ಗಳು ಇದ್ದೀರಿ, ಎಲ್ಲ ಪದಾಧಿಕಾರಿಗಳೆಲ್ಲ ಇದ್ದೀರಿ. ನಿಮ್ಗೇನಪ್ಪ ಅಂದ್ರೆ ನಿಮ್ಮ ಓಣಿಯಲ್ಲಿ ನೀವೆಲ್ಲ ಮೀಟಿಂಗ್ ಮಾಡ್ಕೊಳ್ಳಿ. ಯಾಕಂದ್ರೆ ಕೆಲವೊಂದು ಹುಡುಗರು ಇರ್ತಾರೆ, ಅವರೆಲ್ಲ ಬಂದು ಅದು ಮಾಡೋದು. ಇವತ್ತು ನೋಡಿದೆ ಕೆಲವೊಂದು ವಿಡಿಯೋದಲ್ಲಿ ನೋಡಿದೆ, ಡ್ಯಾನ್ಸ್ ಮಾಡೋದು, ಒಂದು ಒಬ್ಬರ ಮೇಲೆ ನಿಂತ್ಕೊಂಡು ಆ ಥರ ಮಾಡ್ತಾರೆ. ಅದೆಲ್ಲ ಬಂದಾಗಬೇಕು. ಅದೆಲ್ಲ ನೀವು ಹುಡುಗರು ಹೇಳ್ಬೇಕು. ನಮ್ಮ ಆ್ಯಕ್ಷನ್ ನಾವು ತೊಗೋತೀವಿ, ಆಮೇಲೆ ನೀವೇ ಬರ್ತೀರಿ ಸ್ಟೇಷನ್ಗೆ. ಸರ್ ನಮ್ಮ ಹುಡುಗರಿ ನಮ್ಮ ಇಟ್ಕೊಡ್ರಿ, ಇದೊಂದು ಸಲ ಆಗ್ತದೆ. ಅವೇನೂ ನಡೆಯೋದಿಲ್ಲ. ನಿಮ್ಮ ಹುಡುಗರು ನೀವು ಸರಿಯಾಗಿ ಕಂಟ್ರೋಲ್ ಇಟ್ಕೋಬೇಕು. ಇನ್ನೊಂದು ಸಲ ಆ ಥರ ಮಿತಿ ಮಾಡಿ. ಇಲ್ಲಿ ದ್ಯಾಮೋನ್ ಜಾತ್ರೆ ಇದೆ, ಇದರಿಂದ ಮಾಡಬೇಕು. ವಿಜೃಂಭಣೆಯಿಂದ ಜಾತ್ರೆಯನ್ನು ಆಚರಣೆ ಮಾಡಬೇಕು. ಆಮೇಲೆ ಏನಪ್ಪ ನೆಕ್ಸ್ಟ್ ಏನಂದ್ರೆ ನಮ್ಗೆ ಕೆಲವೊಂದು ಬಂದು ಸಿಬ್ಬಂದಿ ಬರ್ತಾರೆ. ಏನು ಹೇಳಿದ್ರೆ ಸಾಕು ಸಿಬ್ಬಂದಿ ಬೇಕು, ಇಟ್ಟು ಸಿಬ್ಬಂದಿ ಆಯ್ತು ಕೊಡ್ತೀವಿ, ಏನು ಸಮಸ್ಯೆ ಇಲ್ಲ. ಆಮೇಲೆ ಸಿಬ್ಬಂದಿ ಇರೋಕ್ಕೆ ವ್ಯವಸ್ಥೆ ಮಾಡಿಸ್ಕೊಡ್ಬೇಕು. ಇಲ್ಲಾದರೂ ನಮ್ಗೆ ಯಾವ ರೀತಿ ನೀವು ಎಲ್ಲಿ ವ್ಯವಸ್ಥೆ ಮಾಡ್ತಿರೋ ಅಷ್ಟೆಲ್ಲ. ಆಮೇಲೆ ಅವ್ರು ಊಟದ ವ್ಯವಸ್ಥೆ ಬಂದಂತೆಲ್ಲ ಸಿಬ್ಬಂದಿಗಳು ಊಟದ ವ್ಯವಸ್ಥೆ ಎಲ್ಲ ಮಾಡಬೇಕು. ಸೊ ನಮಗೇನು ಇದೆಲ್ಲ ಇಂಪಾರ್ಟೆಂಟ್. ತಾವೆಲ್ಲ ಇದು ಮಾಡಿಸ್ಕೊಡ್ತೀರಿ. ಆಮೇಲೆ ರೂಟ್ ಪ್ರಕಾರ ನಮ್ಗೆ ಎಲ್ಲೆಲ್ಲಿ ಹೊನ್ನಾಟ ಹಾಕ್ತಾರೆ, ಆಮೇಲೆ ತೀರೆಲ್ಲ ಹೋಗ್ತೈತಿ, ಅಲ್ಲಿ ನಮ್ಮ CCTV ಕಂಪಲ್ಸರಿ ಅಳಿಸ್ತೀವಿ. ಅದು ತಾವು ಇದು ತೊಗೋತೀರಾ, ಅವ್ರು ಬಂದು ನಮ್ಮ ಜೊತೆ ಡಿಸ್ಕಷನ್ ಮಾಡಿ ನಾವು ರೂಟ್ ಬರ್ತೀವಿ. ನಮ್ಮ OP ಅವ್ರು ಇದ್ದಾರೆ, ಸಿಬ್ಬಂದಿ ಇದ್ದಾರೆ, ನಮ್ಮ ಕ್ರೈಮ್ ಸಿಬ್ಬಂದಿ, ನಮ್ಮ SP ಸಿಬ್ಬಂದಿ ಜೊತೆ ಬಂದು ಆ ರೂಟ್ ನೋಡ್ಕೊಂಡು ಎಲ್ಲೆಲ್ಲಿ ಕ್ಯಾಮ್ರಾ ಅವಶ್ಯಕತೆ ಐತಿ, ಎಲ್ಲೆಲ್ಲಿ ಪಾರ್ಕಿಂಗ್ ಅವಶ್ಯಕತೆ ಐತಿ ಎಲ್ಲ ಕೂಡಿ ಮಾಡೋಣ. ಮಾಡ್ತೀರಿ ಎಲ್ಲರೂ ಸಹಕಾರ ಮಾಡೋಣ. ನೀವು ಯಾವ ರೀತಿ ಸಹಕಾರ ಕೊಡ್ತೀರಿ, ನಾವು ಆ ಥರ ಬಂದೋಬಸ್ತ್ ಮಾಡ್ತೀವಿ. ಅರ್ಥ ಆಯ್ತಾ? ಓಕೆಲ್ರಿ? ನೀವು ಯಾವ ಥರ ಸಹಕಾರ ಕೊಡ್ತೀರಪ್ಪ, ನೀವು ಕಮಿಟಿಯವರು, ನೀವೆಲ್ಲ ಕೊಣ್ಣೂರು ಮಂದಿ, ನಮ್ಮ ಪೊಲೀಸ್ ಇಲಾಖೆಗೆ ಯಾವ ಥರ ಇದು ಕೊಡ್ತೀರಿ, ಸಪೋರ್ಟ್ ಕೊಡ್ತೀರಿ, ಕೋಆಪ್ರೇಷನ್ ಕೊಡ್ತೀರಿ, ಆ ಥರ ನಾವು ಬಂದೋಬಸ್ತ್ 100% ಸಕ್ಸಸ್ಫುಲ್ ಮಾಡ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ತಾವೆಲ್ಲ ಬಂದಿದ್ರಿ, ಎಲ್ಲ ಟೀ ಕೊಡ್ರಿ. ಮತ್ತು ಈ ಸಭೆ ಉದ್ದೇಶ